ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರೀರಾಮನವಮಿ ಇದೆ. ಆದರೆ ನೋಡಿ, ನಮ್ಮ ಝೂಝು ಯಾವ ಥರ ಲೇಝಿ ಆಗಿಬಿಟ್ಟಿದ್ದಾಳೆ. ರಾತ್ರಿ ಎಲ್ಲ ಎದ್ದಿರ್ತಾಳೆ, ಬೆಳಗ್ಗೆಲ್ಲ ನಿದ್ದೆ ಮಾಡ್ತಾಳೆ. ಯಾಕಂದರೆ ನೈಟ್ ಡ್ಯೂಟಿ ಅವಳು ಮನೆ ನೋಡ್ಕೋಬೇಕು. ಮತ್ತು ಇವಳು ಡ್ರಾಯಿಂಗ್ ಏನೋ ಮಾಡ್ತಾಯಿದ್ಲು. ನಾನು ನೋಡ್ಬಿಟ್ಟು ಕ್ಯಾಮ್ರಾ ನೋಡ್ಬಿಟ್ಟು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ನಾಚಿಕೆ ಸಿಕ್ಕಾಬಿಟ್ಟೆ. ಹಾಗೆ ಇಲ್ಲೇನೋ ಬರೆದಿದ್ದಾಳೆ ಬೋರ್ಡ್ ಮೇಲೆ. ಟೀಚರ್ಸ್ ಹೇಗೆ ಪಾಠ ಮಾಡ್ತಾರೆ ಅದೇ ಥರ ಅವಳು ಮಾಡೋದು. ಮತ್ತು ಇವಳು ಮಂಕ ಕೂತಿದ್ದಾಳೆ, ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ. ನೋಡಿ ಯಾವ ಥರ ಬಿದ್ದಿದೆ, ಎಲ್ಲ ಅಲ್ಲಲ್ಲೇ ಇದೆ. ಅದಕ್ಕೆ ಇವಾಗ ರಕ್ಷಾ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಇನ್ನು ಅವಳಿಗೆ ಈ ಥರ ಗಲೀಜು ನೋಡಿದ್ರೆ ಇಷ್ಟ ಆಗಲ್ಲ. ಬೇಗ ಡೈಲಿ ಮನೆ ಕ್ಲೀನ್ ಬೆಳಗ್ಗೆನೇ ಮಾಡಿಬಿಡ್ತಾ ಇದ್ದೆ. ಇವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅವಳೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಕಸ ಎಲ್ಲ ಗುಡಿಸಿ ಇವಾಗ ಮಾಪ್ ಮಾಡ್ತಾಯಿದ್ದಾಳೆ. ಪಾತ್ರೆಯನ್ನು ತೊಳ್ಕೊಟ್ಲು. ಫುಲ್ ಎಲ್ಲ ಕೆಲಸ ಮಾಡಿದ್ದಾಳೆ. ನನಗೆ ಇವತ್ತು ಕೆಲಸ ಕಡಿಮೆ ಆಯಿತು. ಮತ್ತು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಯಿತು. ಇವಾಗ ನೆಕ್ಸ್ಟ್ ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು. ಇವಾಗ ರಕ್ಷಾನು ಸ್ನಾನಕ್ಕೆ ಹೋಗಿದ್ದಾಳೆ. ಪಾಪ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟು ನೋಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ಲು. ಅದೇನು ಜಸ್ಟ್ ಒಂದು ಸಣ್ಣ ವಿಷಯಕ್ಕೆ ಅಂತ ಮುಖ ಮಾಡ್ಕೊಂಡು ಕೂತಿದ್ದಾಳೆ. ಏನು ಅಂತ ಗೊತ್ತಿಲ್ಲ, ಏನು ಹೇಳಿಲ್ಲ ನನ್ನ ಹತ್ರ. ಆಮೇಲೆ ಪೂಜೆ ಪಾನಕ ಕುಡಿತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಈ ಪಾನಕ ಮತ್ತು ಕೋಸಂಬರಿ ಮಜ್ಜಿಗೆ ಕುಡಿಯೋದು ಈ ಸಮ್ಮರಲ್ಲಿ ಬೆಸ್ಟು. ಬಟ್ ಸಖತ್ ಟೇಸ್ಟಿಯಾಗಿತ್ತು. ಪೂಜೆಲಿ ಆದಮೇಲೆ ನಾನು ಅದು ಕುಡ್ದಿರೋದು. ಫಸ್ಟು ಇದು ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ ನಾನು. ನೋಡಿ ಕಾಣಿಸ್ತಾ ಸಿಂಪಲಾಗಿ ಚೆನ್ನಾಗಿದೆ ಅಲ್ಲ. ಪರ್ಪಲ್ ಕಲರ್ ಫ್ಲವರ್ಸು ಇಂದ ಅಲಂಕಾರ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆಯಲ್ಲಿ. ನೋಡ್ತಾ ಇರ್ಬೋದು. ಒಂದು ಟೈಮು ಗ್ರ್ಯಾಂಡಾಗಿ ಮಾಡಲಿಲ್ಲ, ಸಿಂಪಲಾಗಿರೋದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗುತ್ತೆ. ಕೆಲವೊಂದು ಟೈಮ್ ನಾವು ಎಷ್ಟೇ ಮಾಡಿದ್ರೂ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಇದು ಇವಾಗ ಸಂಜೆ ಆಯಿತು, ಕತ್ಲಾಗ್ತಾ ಇದೆ. ಟೈಮ್ ಬಂದು ಈಗ 6:20. ನಾನು ಗಿಡಗಳು ಹುಚ್ಚು ಜಾಸ್ತಿ. ಗಿಡಗಳು ಮತ್ತು ಬಳ್ಳಿ ಜಾಸ್ತಿ ಇಷ್ಟ. ಬಳ್ಳಿಗಳಾಗಬೇಕು. ಮತ್ತು ಏನಾಯಿತು ಗೊತ್ತಾ, ನಂದು ಈ ಬಳ್ಳಿ ಇದೆಯಲ್ಲ, ಈ ಮನಿ ಪ್ಲ್ಯಾಂಟ್ದು ಈ ಥರ ಮೇಲಿಂದ ಹಾಕ್ಕೊಬಂದಿದ್ದೆ ಬಾಗಿಲಿಗೆ. ಅದೆಲ್ಲ ಸ್ವಲ್ಪ ಕಟ್ ಮಾಡಿದ್ದಕ್ಕೆ ಒಣಗೋಯ್ತು. ಹಾಗಾಗಿ ತುಂಬ ಬೇಜಾರಾಗ್ತಿದೆ ನನಗೆ. ಈಗ ಮೇಲೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು, ಒಣಗಾಕ್ಬಿಟ್ಟು ಗಿಡಗಳಿಗೆ ನೀರು ಹಾಕಿರಲಿಲ್ಲ. ಬೇಸಿಗೆ ಆಗಿರೋದ್ರಿಂದ ಡೈಲಿ ಸ್ವಲ್ಪ ನೀರು ಹಾಕಲೇಬೇಕು, ಡ್ರೈ ಆಗ್ತಾ ಇರುತ್ತೆ. ಹಾಗಾಗಿ ಗಿಡಕ್ಕೆ ನೀರು ಹಾಕಿಬಿಡ್ತೀನಿ. ಅಲ್ಲಿ ಅರ್ಧ ಬಟ್ಟೆ ಒಣಗಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಅರ್ಧ ಬಿಟ್ಬಿಟ್ಟು ಹೋಗಿದೆ ಮಿಷಿನಲ್ಲಿ. ಹಾಗೆ ಒಣಗಾಕ್ಬಿಟ್ಟು ಇದು ಲಾಸ್ಟು ರಕ್ಷಂದು ಥಿಂಗ್ಸು ಇದೆಲ್ಲ ಒಣಗಾಕ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ಬಿಡ್ತೀನಿ. ನೋಡಿ ಎಷ್ಟು ಡ್ರೈ ಆಗಿದೆ ಈ ಮಣ್ಣು. ಡೈಲಿ ಹಾಕಬೇಕು ಸ್ವಲ್ಪ. ನಾನು 2 ಡೇಸ್ ಆಯಿತು ಮೊನ್ನೆ ಹಾಕಿದ್ದು. ಹಾಗಾಗಿ ಡೈಲಿ ಚೆಕ್ ಮಾಡ್ತಾ ಇರ್ತೀನಿ. ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ. ಇಲ್ಲಿ ಮೇಲೆ ಬಂದು ಇಲ್ಲಿ ಸ್ವಲ್ಪ ಈಗ ಜಾಸ್ತಿ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಡೈಲಿ ಆದರೂ ಹಾಕಬೇಕಾಗುತ್ತೆ ಸ್ವಲ್ಪ ನೀರು. ನೋಡಿ ಎಲ್ಲ ಒಣಗೋಗ್ತಾ ಇದೆ ಪಾಪ ಗಿಡ. ಎಷ್ಟು ಹೂಗಳು ತುಂಬ ಚೆನ್ನಾಗಿ ಬಿಡ್ತಾ ಇದೆ. ನನಗೆ ಸಖತ್ ಇಷ್ಟ ಈ ಹೂವು. ನೋಡಿ ಫುಲ್ ಡ್ರೈ ಆಗಿದೆ ಮಣ್ಣು, ಅದಕ್ಕೋಸ್ಕರ ಅದು ಬಿಸಿಲಿಗೆ ಬಾಡೋದಂಗೆ ಹಾಕ್ಬಿಟ್ಟಿದೆ. ಇಲ್ಲಿ ಚೆಂಡು ಹೂ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಚೆಂಡು ಹೂಗಳಂದರೆ ಭಾಳ ಇಷ್ಟ ನನಗೆ. ಇದು ಬಂದು ತುಳಸಿ ಗಿಡ, ಕಾಮಕಸ್ತೂರಿ. ಇಲ್ಲಿ ಈ ಕಡೆ ಇರೋದು ಜಾಸ್ಮಿನ್ನು. ಎಷ್ಟು ಚೆನ್ನಾಗಿದೆ ಅಂದರೆ ಇದು ವರ್ಷಕ್ಕೊಂದೇ ಸತಿ ಹೂ ಬಿಡೋದು. ಈ ಮಾರ್ಚ್ ತಿಂಗಳಲ್ಲಿ ಮಾತ್ರ ಹೂ ಬಿಡುತ್ತೆ. ಆಮೇಲೆ ಹಾಗೆ ಸುಮ್ಮನೆ ಇರುತ್ತೆ ಅಷ್ಟೇ, ಒಂದು ಹೂ ಬಿಡಲ್ಲ.
ಕರೆಕ್ಟಾಗಿ ಮಾರ್ಚ್ ಏಪ್ರಿಲ್ 2 ತಿಂಗಳು ಹೂ ಬಿಡುತ್ತೆ. ತುಂಬ ಚೆನ್ನಾಗಿ ಹೂ ಬಿಡ್ತಿದೆ. ಡೈಲಿ ಹೂಗಳು ಸಿಗ್ತಾಯಿದೆ ಇವಾಗ ನನಗೆ ದೇವ್ರಿಗೆ ಮುಡ್ಸೋಕ್ಕೆ. ಇದು ಬಂದು ಕಬ್ಬಿನ ಗಿಡ. ಇದು ಹಾಕಿ 2 ವರ್ಷದ ಮೇಲಾಯಿತು. ಇಲ್ಲಿ ಬಂದು ಎಕ್ವೇರಿಯಮಲ್ಲಿ ಕೆಲವು ಗಿಡಗಳು ಅದೇ ಬೆಳ್ಕೊಂಡಿದೆ, ನಾನೇನು ಹಾಕಿಲ್ಲ. ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ, ಬೇಜಾರಾಗುತ್ತೆ. ಯಾಕಂದರೆ ಕಿತ್ತಾಕೋಕ್ಕೆ ಮನಸ್ಸಿಲ್ಲ ನನಗೆ. ಅದು ತುಂಬ ಚೆನ್ನಾಗಿ ಏನೋ ಒಂಥರ ಶೋ ಗಿಡ, ಏನೋ ಒಂಥರ ಗೊತ್ತಾಗ್ತಿಲ್ಲ ಅದೇನು ಅಂತ. ಸುಮ್ಮನೆ ಅದೇ ಬೆಳ್ಕೊಂಡಿದೆ. ಹಾಗಾಗಿ ಅದನ್ನು ಬಿಸಾಕೋಕ್ಕೆ ಅಥವಾ ಕಿತ್ತಾಕೋಕ್ಕೆ ಇಷ್ಟ ಇಲ್ಲ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಗಿಡ ಬಂದು ಪೂರ್ತಿ ಅಲ್ಲಿ ಸ್ಟೆಪ್ಸ್ ಹತ್ರ ಮೇಲಿಂದ ಬಂದಿತ್ತು. ಸಖತ್ ಗ್ರೀನರಿ ಇತ್ತು ನೋಡಿ. ಎಲ್ಲ ಒಣಗೋಗ್ಬಿಟ್ಟಿದೆ. ಏನಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನು ಮಾಡಿದೆ, ಸರಿ ಒಣಗೋಗ್ತಾ ಇದೆಯಲ್ಲ ಅಂದ್ಬಿಟ್ಟು ಕಿತ್ತಾಕ್ಬಿಡೋಣ ಅಂತ ಮನಸ್ಸೇ ಇಲ್ಲ ಕಿತ್ತಾಕೋಕ್ಕೆ. ಅಷ್ಟು ಉದ್ದ ಗಿಡ ಇತ್ತು ಅದರಲ್ಲಿ. ತಂದು ಮೇಲಿಟ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ಡೈಲಿ. ಈಗ ಒಂದು 2 ಎಲೆ ಬಂದಿದೆ. 2-3 ಎಲೆಗಳು ಚಿಗುರ್ತಾ ಇದೆ. ಅದು ಖುಷಿ ನನಗೆ. ಆದರೆ ಅದು ಬಳ್ಳಿ ಒಣಗೋಗಿರೋದನ್ನ ಕಿತ್ತಾಕೋಕ್ಕೆ ಮನಸ್ಸಿಲ್ಲ. ಇಷ್ಟಾಯಿತು ನನ್ನ ಗಿಡಗಳ ಕತೆ. ಇವಾಗ ಟೈಮ್ ಆಯಿತು 6:30. ಬಂದೆ ಕೆಳಗಡೆ. ಇವಳು ನೋಡಿ ಕಟ್ಟಾಕಿದ್ದೀನಿ. ಭಾಳ ಗಲಾಟೆ ಮಾಡ್ತಾಯಿದ್ಲು. ಮಕ್ಕಳು ಈಚೆ ಆಟ ಆಡ್ತಾ ಇದ್ದಾರೆ. ಆ ಸೌಂಡಿಗೆ ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ಲು ಪದೇ ಪದೇ. ಅದಕ್ಕೆ ಒಂದು 1/4 ಗಂಟೆ ಅರ್ಧ ಗಂಟೆ ಕಟ್ ಹಾಕಿದ್ದೀನಿ. ಆನಂತರ ನಾನು ಬಿಟ್ಬಿಡ್ತೀನಿ ಅವಳನ್ನ. ಅವಳು ಆಟ ಆಡ್ಕೋತಾಳೆ. ಬಾಗಿಲು ಹಾಕ್ಬಿಡ್ತೀನಿ. ನೋಡ್ತಾ ಇರ್ಬೋದು 6:30 ಟೈಮ್ ಇವಾಗ. ಬಿಡ್ತಾ ಇಲ್ವಲ್ಲ ಕಟ್ಟಾಕಿದ್ದಾಳೆ ಅಂತ ಗುರಾಯಿಸ್ತಾ ಇದೆ. ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದೆ, ತಿಂದಿಲ್ಲ ಯಾಕೋ. ಬಿಚ್ಚು ಅಂತ ಹೇಳ್ತಾ ಇರೋದು ಅವಳು. ಅದು ನೈಸ್ ಮಾಡ್ತಾ ಇರುತ್ತೆ. ಪದೇ ಪದೇ ಶೇಕ್ ಹ್ಯಾಂಡ್ ಮಾಡಿಕೊಂಡು ಏನಾದರೂ ಬೇಕಂದರೆ ನೈಸ್ ಮಾಡೋದು. ಭಾಳ ಕಿಲಾಡಿ ಇದ್ದಾಳೆ ಇವಳು. ಆ್ಯಂಡ್ ಇವತ್ತಿನ ಶ್ರೀರಾಮ ನವಮಿ ಇಷ್ಟೇ. ಇವಾಗ ಬಂದು ಟೈಮ್ ಎಷ್ಟು ಗೊತ್ತಾ, 12:30 ಆಗಿದೆ. ಆ್ಯಕ್ಚುಲಿ ನಂಗೆ ಎಚ್ಚರ ಆಯಿತು. ನಾನು ಎದ್ದು ನೋಡ್ತೀನಿ, ಚಂದ್ರ ಏನು ಸಖತ್ತಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 12:30ಲಿ ಭಯ ಆಗಬೇಕು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸೆಕೆ ಇರೋದನ್ನ ಕಿಟಕಿ ಎಲ್ಲ ಓಪನ್ ಮಾಡಿರುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ಭಾಳ ಇಷ್ಟ ಆಯಿತು. ಆಮೇಲೆ ಚಂದ್ರನ ನೋಡ್ತಾ ನೋಡ್ತಾ ಹಾಗೆ ಒಂದು 10-15 ನಿಮಿಷ ನಿದ್ದೆ ಮಾಡಿದೆ. ಒಳ್ಳೆ ತಂಪಾದ ಗಾಳಿ ಬೀಸ್ತಾಯಿತ್ತು. ಈ ಫ್ಯಾನ್ಗಿಂತ ಹೊರಗಡೆ ಬೀಸೋ ಗಾಳಿ ತಣ್ಣಗಿತ್ತು. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಗುಡ್ ನೈಟ್ ಎವ್ರಿ ಒನ್.